ವೆಲ್ಕಮ್ ಅಗೇನ್ ಫಾರ್ ಮೈ ಸಿಲಿ ಟಾಕ್ಸ್ ಫ್ರೆಂಡ್ಸ್. ಫೈನಲಿ ಮೈ ಡ್ರೀಮ್ ಕೇಮ್ ಟ್ರೂ. ನಾನಿವತ್ತು ನೈಟು ಮಾಡಲಿಂಗ್ ಕಾಂಪಿಟೇಷನ್ ಮೈಸೂರಲ್ಲಿ ಸ್ಟೇಟ್ ಲೆವೆಲ್ ಮಾಡಲಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ನೈಟ್ ಎಲ್ಲ ಪ್ರಿಪೇರ್ ಆಯಿತು. ಸೊ ನೈಟ್ ತುಂಬಾ ಲೇಟಾಗಿ ಹೋದ್ವಿ. ಬೆಳಗ್ಗೆ 4:30 5 o'clock ಹೋಗಿದ್ದು. ಹೋಗಿ ಮಲ್ಕೊಂಡ್ವಿ, ಮತ್ತೆ ಎದ್ದು ಫ್ರೆಶ್ ಅಪ್ ಆಗೋಣ ಅಂತ ಎದ್ವಿ. ಈಗ ಕಾಂಪಿಟೇಷನ್ಗೆ ರೆಡಿ ಆಗಬೇಕು. ಗ್ಯಾಂಗ್ ಇಲ್ಲಿದೆ, ನಮ್ಮ ಗ್ಯಾಂಗ್ ಇಲ್ಲಿದೆ ಅಂತ ಅಂತಿದ್ರಲ್ಲ, ಇದೆ ನಮ್ಮ ಗ್ಯಾಂಗು. ಎಲ್ಲರೂ ಆಯನಿ 1 2 3 4 ಟಿಕೆಟ್, ಇನ್ನು ಉಳಿದಿದ್ದ ಆಧಾರ್ ಕಾರ್ಡ್ಗಳು. ಎಲ್ಲರೂ ಆಯನಿ. ಅದಾದಮೇಲೆ ಯಾವ ಹೋಟ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಟೆಲ್ಗೆ ಹೋಗಿ ಫಸ್ಟ್ ಟಿಫನ್ ಮಾಡ್ಕೊಂಡ್ವಿ. ಸಖತ್ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಎಲ್ರಿಗೂ. ನಾವು ಕಾಲೇಜ್ ರಜಾ ಮಾಡಿ ಬಂಕ್ ಹೊಡೆದು ಬಂದಿದ್ದೀವಿ. ಇವ್ರು ಹೋಗಿದ್ರಲ್ಲ ನಮ್ಮಣ್ಣ, ನೋಡಿ ನಮ್ಮಣ್ಣ. ಎರಡನೇ ಬ್ಲಾಗ್ ಇದು, ಕಾಂಪಿಟೇಟಿಂಗ್ ಬ್ಲಾಗ್ಸ್. ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಗೈಸ್, ನಮ್ಮಣ್ಣನೊಂದಿದೆ. ನಮ್ದು ಇವತ್ತು ಕ್ರಿಯೇಟ್ ಆಗೈತಿ. ಹೌದಣ್ಣ, ಆಗುತ್ತೆ. ನಾವು ಓದೋದ್ ಬಿಟ್ಟು ಇದನ್ನೆಲ್ಲ ತುಂಬಾ ಮಾಡ್ತೀವಿ. ಜಾಸ್ತಿ ಫೇಮಸ್ ಆಗುತ್ತೆ. ಫೈನಲಿ ನಾವು ಲೊಕೇಶನ್ಗೆ ರೀಚ್ ಆದ್ವಿ. ಬೆಳಗ್ಗೆ ನಮಗೆ ಮಾರ್ನಿಂಗಲ್ಲಿ ಫಸ್ಟ್ ನಮಗೆ ಗ್ರೂಮಿಂಗ್ ಮಾಡ್ತಾರೆ. ನಾವು ಯಾವ ಕಾಂಪಿಟೇಷನ್ಸ್ಗೆ ಹೋಗಿದ್ರು ನಮಗೆ ಗ್ರೂಮಿಂಗ್ ಮಾಡಿ ಎಲ್ಲಿಂದ ಎಂಟ್ರಿ ಎಲ್ಲಿಂದ ಎಕ್ಸಿಟ್ ಅಂತ ನಮಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ ನಮ್ಮದೆಲ್ಲ ಒಂದ್ಸಲ ವಾಕ್ ಟೆಸ್ಟ್ ಮಾಡ್ತಾರೆ, ಇವ್ರು ಎಲಿಜಿಬಲ್ ಇದ್ದಾರೋ ಇಲ್ಲ ಅಂತ. ಸಖತ್ ಭಯ ಆಯಿತು ಗುರು, ಸಖತ್ ಭಯ ಆಗ್ಬಿಟ್ಟಿತ್ತು ನನಗಂತೂ. ಇದು ಆ್ಯಕ್ಚುಲಿ ಫಸ್ಟ್ ಕಾಂಪಿಟೇಷನ್ ನಾನು ಹೋಗಿದ್ದು. ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಚೆನ್ನಾಗಿ ಹೇಳ್ಕೊಟ್ರು. ಅದು ಇಡೀ ದಿನ ನಾವು ಈಲ್ಸ್ ಎಲ್ಲ ಇದ್ವಿ, ಸೊ ಫುಲ್ ಟಯರ್ಡ್ ಆಗಿದ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ಮತ್ತೆ ರೆಡಿ ಆಗೋಣ ಅಂತ ಹೋದ್ವಿ. ಗೈಸ್, ಈಗ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ, ನೀವು ನೋಡ್ಬೋದು. ಉಳಿದಿರೋ ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಶೋಗೆ ಹೋದ್ಮೇಲೆ ಫೋಟೋಸ್ ಎಲ್ಲ ತಗೊಂಡು ನನ್ನ ವಾಕು ಏನೇನು ಬರ್ತಿಲ್ಲ. ಸೊ ಮತ್ತೆ ಹಾಗೇನು ಅದೇ ಲೊಕೇಶನ್ಗೆ ಬಂದ್ವಿ. ಇದು ಎಕ್ಸಿಬಿಷನ್ ಅಥಾರಿಟಿಯಲ್ಲಿ ಮಾಡಲಿಂಗ್ದು ಒಂದು ಪಾರ್ಟ್ ಇರಲಿ, ಆ ಟೈಪ್ ಮಾಡಿದ್ದು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದು. ಅದಾದಮೇಲೆ ಫಸ್ಟು ಪ್ಯಾಜೆಂಟ್ ವಾಕ್ ಅಂತ ಇರುತ್ತೆ, ಆ ಪ್ಯಾಜೆಂಟ್ ವಾಕ್ ಮುಗಿಸ್ಕೊಂಡು ಫುಲ್ ಭಯ ಫಸ್ಟ್ ರೌಂಡ್ ಅಲ್ಲ. ಸೊ ಅದಕ್ಕೆ ಅದರಲ್ಲೂ ಮೇನ್ಲಿ ನಮ್ಮ ಕಾನ್ಫಿಡೆನ್ಸ್ ನೋಡ್ತಾರೆ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಕಪಲ್ ವಾಕ್ ಅಂತ ಮಾಡಿಸ್ತಾರೆ. ಅವರು ನಮಗೆ ಕಪಲ್ಸ್ ಕೊಟ್ಟರೆ ನಮಗೆ ಅವರು ಬಾಯ್ಸ್ನಾದರೂ ಕೊಡ್ಬೋದು, ಗರ್ಲ್ಸ್ನಾದರೂ ಕೊಡ್ಬೋದು, ಯಾರನ್ನಾದರೂ ಕೊಡ್ಬೋದು. ನಾವು ಕ್ಲೀನಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ಜೊತೆಗೆ ಕಮ್ಯುನಿಕೇಟ್ ಮಾಡ್ಕೊಂಡು ವಾಕ್ ಮಾಡಬೇಕು. ಅದರಲ್ಲಿ ಅವರು ನಮ್ಮಿಬ್ಬರಲ್ಲಿ ಯಾರು ಬೆಟರು, ಯಾರು ಚೆನ್ನಾಗಿ ಅಂತ ನೋಡ್ತಾರೆ, ಎಲ್ಲದರಲ್ಲೂ ಅಬ್ಸರ್ವ್ ಮಾಡ್ತಾರೆ. ಮೇನ್ಲಿ ಮಾಡಲಿಂಗಲ್ಲಿ ಕಾನ್ಫಿಡೆನ್ಸೇ ತುಂಬ ಮುಖ್ಯ. ಇಂಟ್ರೊಡಕ್ಷನ್ ರೌಂಡ್. ಇಂಟ್ರೊಡಕ್ಷನ್ ರೌಂಡ್ ಅಂತೂ ಫುಲ್ ಗೈಸ್ ವಾಯ್ಸ್ ಫುಲ್ ಯೂಟ್ಯೂಬ್ ಚಾನಲ್ ಲಾಗ್ಸ್ ಮಾಡ್ತಿದ್ದೀನಿ, ಆ್ಯಕ್ಟಿಂಗ್ ಮಾಡ್ತೀನಿ, ಮಿಮಿಕ್ರಿ ಮಾಡ್ತೀನಿ, ಮತ್ತೆ ನಾನು ಸಾಂಗ್ ಲಿರಿಕ್ಸ್ ಬರ್ತಿದ್ದೀನಿ, ಸುಮ್ಮನೆ ಆಡಿರ್ತೀನಿ. ಆ್ಯಂಡ್ ನಾನು ಚಿಕ್ಕದಲ್ಲಿ ನಾನು ಮಾಡಲ್ ಆಗಬೇಕು ಅನ್ನೋ ತುಂಬ ದೊಡ್ಡ ಕನಸು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ದಿಸ್ ಗ್ರೇಟ್ ಅಪರ್ಚುನಿಟಿ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್ ಸರ್.
ಇಂಟ್ರೊಡಕ್ಷನ್ ರೌಂಡ್ ಆದಮೇಲೆ ರನ್ವೇ ಅಂತ ಮಾಡಿಸ್ತಾರೆ. ಅಂದರೆ ನಾವು ಟೀನ್ ಕ್ಯಾಟಗರಿ, ಮಿಸ್ ಕ್ಯಾಟಗರಿ, ಪ್ರಿನ್ಸಸ್ ಆ ಥರ ಎಲ್ಲ ಕ್ಯಾಟಗರಿ ಇರುತ್ತೆ. ಇದು ನಮ್ಮ ಟೀಮ್ ಕ್ಯಾಟಗರಿದು ಟೀಮು. ಫುಲ್ ರನ್ವೇ ಮಾಡಿಸಿ ಅದರಲ್ಲೂ ಕೂಡ ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ಯಾರು ಕಾನ್ಫಿಡೆನ್ಸ್ ಹೆಂಗಿದೆ, ಯಾರು ಯಾವ ಥರ ಪೋಸ್ ಮಾಡ್ತಾರೆ ಅಂತೆಲ್ಲ ಟೆಸ್ಟ್ ಮಾಡಿ ನಮ್ಮ ಮಾರ್ಕ್ಸ್ ಎಲ್ಲ ಬರ್ಕೊತಾರೆ. ಯಾವಾಗಲೂ ನಮ್ಮ ಎದುರುಗಡೆನೇ ಇರ್ತಾರೆ. ಫೈನಲಿ ನಾನು ರನ್ನರ್ ಅಪ್ ಆದೆ ಟೀನ್ ಕ್ಯಾಟಗರಿಯಲ್ಲಿ. ಸಖತ್ ಖುಷಿ ಇತ್ತು, ಯಾಕಂದರೆ ಫಸ್ಟ್ ಕಾಂಪಿಟೇಷನ್ ನಾನು ಅಟೆಂಡ್ ಆಗಿದ್ದು. ತುಂಬಾ ಖುಷಿ ಆಯಿತು, ಲಿಟ್ರಲಿ ಅಳ್ತಿದ್ದೆ ನಾನು. ಅದೇನೋ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.